ಎಲ್ಲ ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಬಂಗಾರಪೇಟೆ PAPSMC ಏನು ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮೀನಾಕ್ಷಿ ಚಂದ್ರಣ್ಣವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದು, ಈ ಸಭೆಗೆ ಗೌರವಾನ್ವಿತ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಹ ಹಾಜರಾಗಿ ನಮಗೆಲ್ಲರಿಗೂ ಸಹ ಈ ಒಂದು ಆಡಳಿತ ಮಂಡಳಿಯಲ್ಲಿ ಒಮ್ಮತ ಅಭಿಪ್ರಾಯ ಕೊಟ್ಟು ಸಭೆಯನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಮೊದಲಿಗೆ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೆ, ನಮ್ಮ ಅಧ್ಯಕ್ಷರು ಮತ್ತು ನನ್ನ ಪರವಾಗಿ ಹೃದಯಪೂರ್ವಕವಾದ ಎಲ್ಲರಿಗೂ ಸಹ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸಿ, ಈ ದಿನ ಏನು ನಾವು ಸಭೆಯನ್ನು ಕರೆದಿದ್ದೆವು, ಕಳೆದ ಸಭೆಯಲ್ಲಿ ಫೋರಂನ ಸಮಸ್ಯೆಯಿಂದಾಗಿ ಮುಂದೂಡಲ್ಪಟ್ಟಿರ್ತಕ್ಕಂಥ ಸಭೆ ಇವತ್ತು ಹಮ್ಮಿಕೊಂಡಿದ್ದು, ಈ ಸಭೆಗೆ ಕೋಲಾರದಿಂದ ಮೇಯರ್ ಆಗಿರ್ತಕ್ಕಂಥ ರವೀಂದ್ರ ಸರ್ ಅವರು, DCC ಬ್ಯಾಂಕಿನ ವಿಸ್ತರಣಾಧಿಕಾರಿಗಳು ಎಲ್ಲರೂ ಸಹ ಬಹುಮತವನ್ನು ಕೊಟ್ಟು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಆ ಅಧಿಕಾರಿಗಳಿಗೂ ಸಹ ನಮ್ಮ ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಹ ಅವರು ಸಹ ಸಲ್ಲಿಸ್ತಾ, ಈ ಸಭೆಯಲ್ಲಿ ನಮ್ಮ ಕಾರ್ಯದರ್ಶಿಗಳ ಏನು ಅಜೆಂಡಾವನ್ನು ಕೊಟ್ಟಿದ್ರು, ಇಂದಿನ ಸಭೆಯ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡಿದ್ದೇವೆ, ಸಭೆಯ ನೋಟಿಸನ್ನು ಓದಿ ರೆಕಾರ್ಡ್ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿ ಏನು ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆರೆದಿತ್ತು, ಆ ಖಾತೆಗಳನ್ನು ವ್ಯವಹಾರ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೀನಾಕ್ಷಿ ಮತ್ತು ಕಾರ್ಯದರ್ಶಿಗಳ ಜಂಟಿಯಾಗಿ ಹಣಕಾಸಿನ ವ್ಯವಹಾರವನ್ನು ಮಾಡಲಿಕ್ಕೆ ಇವತ್ತು ಸಭೆಯಲ್ಲಿ ಎಲ್ಲ ಸರ್ವ ಸದಸ್ಯರು ಒಮ್ಮತ ಅಭಿಪ್ರಾಯ ಕೊಟ್ಟು ಒಂದು ಖಾತೆ ತೆರೆದು ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ನಮ್ಮ ಸಂಸ್ಥೆಯಲ್ಲಿ ಈ ಹಿಂದೆ ಕೆಲವು ಅವ್ಯವಹಾರಗಳಾಗಿತ್ತು, ಆ ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಮುಂದಿನ ಸಭೆಗೆ ಆ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಚರ್ಚಿಸಿ ಏನು ಆಡಳಿತ ಮಂಡಳಿ ತೀರ್ಮಾನ ತಗೋಬೇಕಂತೇಳಿ ಕೂಡ ನಾವು ನಿರ್ಣಯವನ್ನು ಮಾಡಿದ್ದೇವೆ. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಇವತ್ತು ಕರೆದಿರ್ತಕ್ಕಂಥ ಸಭೆ ಒಟ್ಟಾರೆಯಾಗಿ ಎಲ್ಲ ಸದಸ್ಯರ ಒಮ್ಮತದಿಂದ ಯಶಸ್ವಿಯಾಗಿದೆ. ಅದೇ ರೀತಿ ಮುಂಬರುವ 14ನೇ ತಾರೀಕು ಸಪ್ತಾಹ ದಿನಾಚರಣೆಯನ್ನು ಸಹಕಾರ ಸಂಘಗಳ ನಮ್ಮ ಸಪ್ತಾಹ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಆ ಸಪ್ತಾಹ ದಿನಾಚರಣೆ ಕಾರ್ಯಕ್ರಮವೂ ಸಹ ತಾವೆಲ್ಲರೂ ನಮ್ಮದೇ ಆಗಿರ್ತಕ್ಕಂಥ ಸಂಘದ ಆವರಣದಲ್ಲಿ ಆಚರಣೆ ಮಾಡೋಣ ಅಂತ ಎಲ್ಲ ಸರ್ವ ಸದಸ್ಯರು ಸಹ ಒಪ್ಪಿಗೆ ನೀಡಿದ್ದಾರೆ. ಹಾಗಾಗಿ ಅವತ್ತು ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಅಧ್ಯಕ್ಷರಿಗೂ ವಂದಿಸ್ತಾ, ನಾವು ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೂ ಎಲ್ಲ ಕಾರ್ಯದರ್ಶಿಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾರೆ. ನಮ್ಮ ಸಂಸ್ಥೆ ಮುಂದೆ ಯಾವ ರೀತಿ ನಾವು ನಡೆಸ್ಕೊಂಡು ಹೋಗಬೇಕು, ಸಂಸ್ಥೆ ಅಭಿವೃದ್ಧಿಗೆ, ರೈತರ ಬಗ್ಗೆ ನಾವು ಏನೆಲ್ಲ ಚರ್ಚೆ ಮಾಡಬೇಕು ಅಂತೇಳಿ ಮುಂದಿನ ಒಂದು ಸಭೆಯಲ್ಲಿ ನಾವು ಅಜೆಂಡಾವನ್ನು ಇಡ್ತಾ ಇದ್ದೇವೆ. ತಾಲೂಕಿನ ರೈತರು ನಮ್ಮ ಮೇಲೆ ಭರವಸೆಯನ್ನು ಇಟ್ಟು ಈ ಸಂಸ್ಥೆಗೆ ಕಳಿಸ್ಕೊಟ್ಟಿದ್ದಾರೆ. ಆ ಭರವಸೆಯಂತೆ ಸಕಾರಾತ್ಮಕವಾಗಿ ಎಲ್ಲ ರೈತರಿಗೂ ಸಹ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡುತ್ತದೆ ಅಂತ ಹೇಳ್ತಾ, ಇನ್ನು ಮುಂದಿನ ಇದರಲ್ಲಿ ಎಲ್ಲ ರೀತಿಯಾಗಿ ಗೊಬ್ಬರಗಳಿಂದ ಇರ್ಬೋದು, ಮತ್ತು ಬಿದಿರು ಬೀಜಗಳಿಂದ ಇರ್ಬೋದು, ಮಿಷನ್ಗಳು, ಮತ್ತು ನಮಗೆ ಜನೌಷಧಿಯಿಂದ ಹಿಡಿದು ಎಲ್ಲವನ್ನೂ ಸಹ ಯಾರಿಗೂ ಸಹ ತೊಂದರೆ ಆಗದ ರೀತಿಯಲ್ಲಿ ಸಕಾಲಕ್ಕೆ ಎಲ್ಲವೂ ಸಹ ಸಿಗೋ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾ, ಮುಂದಿನ ನಮ್ಮ ಮೇಲೆ ಏನು ಭರವಸೆ ನೀಡಿದ್ದಾರೆ ರೈತರು, ಆ ಭರವಸೆಯನ್ನು ನಾವು ಈಡೇರಿಸ್ತೀವಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ.